SSLC ಎಕ್ಸಾಮ್ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಅಪ್ಡೇಟ್ ಇದೆ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಏಪ್ರಿಲ್ 24ನೇ ತಾರೀಕು SSLC ಎಕ್ಸಾಮ್ನ ರಿಸಲ್ಟ್ ಬರಬೇಕು. ಆದರೆ ಅವತ್ತು ರಿಸಲ್ಟ್ ಬರೋದು ಬಹುತೇಕ ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ ತೃತೀಯ ಭಾಷೆಯ ವಿಚಾರದಲ್ಲಿ ಉಂಟಾಗಿರುವಂತಹ ಗೊಂದಲ. ಈ ವರ್ಷ SSLC ವಿದ್ಯಾರ್ಥಿಗಳಿಗೆ ಕೊನೆ ಕ್ಷಣದಲ್ಲಿ ಶಿಕ್ಷಣ ಇಲಾಖೆ ಟ್ವಿಸ್ಟ್ ಕೊಟ್ಟಿತ್ತು. ಅಂದರೆ ತೃತೀಯ ಭಾಷೆ ಪರೀಕ್ಷೆ ಬರೆಯೋದಕ್ಕೆ 4 ದಿನಗಳ ಮುಂಚೆ ಈ ವರ್ಷ ತೃತೀಯ ಭಾಷೆಗೆ ಮಾರ್ಕ್ಸ್ ಕೊಡಲ್ಲ, ಗ್ರೇಡ್ ಕೊಡ್ತೀವಿ ಅನ್ನೋ ಮಹತ್ವದ ನಿರ್ಧಾರವನ್ನು ಶಿಕ್ಷಣ ಇಲಾಖೆ ಘೋಷಣೆ ಮಾಡಿತ್ತು. ಇದೊಂಥರ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಎನಿಸಿದ್ರು. ಪರೀಕ್ಷೆ ಸಮಯ ಹೆಚ್ಚು ಯೋಚಿಸದೆ ಎಕ್ಸಾಮ್ ಬರೆದಿದ್ರು. ಬಟ್ ಇದ್ದಕ್ಕಿದ್ದಂತೆ ತೃತೀಯ ಭಾಷೆಗೆ ಗ್ರೇಡ್ ಕೊಡ್ತೀವಿ ಅಂದಿದ್ದು ಹಲವು ರೀತಿಯ ಗೊಂದಲಕ್ಕೆ ಕಾರಣವಾಗಿ ಆ ನಂತರ ಚಿಕ್ಕಮಗಳೂರು ಮೂಲದ ವಿದ್ಯಾರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ನಮಗೆ ಮಾರ್ಕ್ಸ್ ಬೇಕು, ಗ್ರೇಡ್ ಬೇಡ ಅಂತ ಮನವಿ ಮಾಡಿದ್ರು. ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಪರೀಕ್ಷೆ ಮಧ್ಯೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಲ್ಲ ಅಂತ ಹೇಳಿ ಈ ವರ್ಷ ಗ್ರೇಡ್ ಬೇಡ, ಅಂಕವನ್ನೇ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ನ್ಯಾಯಾಲಯ ಕೊಟ್ಟಂಥ ಈ ಆದೇಶ ಈಗ ಇನ್ನಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಈ ಕಡೆ ಎಕ್ಸಾಮ್ ಮುಗಿದೋಗಿದೆ, ವ್ಯಾಲ್ಯೂಯೇಷನ್ ಕೂಡ ಮುಕ್ತಾಯ ಆಗಿದೆ. ಮತ್ತೆ ಗ್ರೇಡ್ ಬೇಡ, ಅಂಕ ಕೊಡಿ ಅಂದರೆ ಹೇಗೆ ಅಂತ ಸರ್ಕಾರಕ್ಕೆ ಚಿಂತೆ ಶುರುವಾಗಿದೆ. ಹಾಗಾಗಿ ಇದೇ ಕಾರಣಕ್ಕೆ ಈಗ ಹೈಕೋರ್ಟ್ ಆದೇಶವನ್ನು ಮರುಪರಿಶೀಲನೆ ಮಾಡಿ ಅಂತ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ. ಈ ಅರ್ಜಿಯ ವಿಚಾರಣೆ ಮಂಗಳವಾರ ನಡೀತಾ ಇದೆ. ಏಪ್ರಿಲ್ 24ಕ್ಕೆ ರಿಸಲ್ಟ್ ಘೋಷಣೆ ಮಾಡಬೇಕು ಅನ್ನೋ ತಯಾರಿ ನಡೆದಿತ್ತು. ಆದ್ರೀಗ ನ್ಯಾಯಾಲಯದ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಹಾಗಾಗಿ ಅರ್ಜಿಯ ವಿಚಾರಣೆ ಇತ್ಯರ್ಥ ಆಗೋವರೆಗೂ ಫಲಿತಾಂಶ ಪ್ರಕಟವಾಗೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯಿಂದ ನ್ಯಾಯಾಲಯ ಏನಾದರೂ ಮಂಗಳವಾರವೇ ಅರ್ಜಿ ಇತ್ಯರ್ಥ ಮಾಡಿದರೆ ಓಕೆ, ಇಲ್ಲ ಅರ್ಜಿ ಇತ್ಯರ್ಥ ಮಾಡೋದಕ್ಕೆ ಇನ್ನಷ್ಟು ಸಮಯ ಬೇಕು ಅಂದರೆ ಬಹುಶಃ ರಿಸಲ್ಟ್ ಇನ್ನಷ್ಟು ಲೇಟ್ ಆಗ್ಬೋದು. ಎನಿವೆ ಕಾದು ನೋಡೋಣ ಮಂಗಳವಾರ ತೃತೀಯ ಭಾಷೆಯ ಭವಿಷ್ಯ ಏನಾಗುತ್ತೆ ಅಂತ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಾಸ್ಟ್ ಎಜುಕೇಷನ್ನ ಫಾಲೋ ಮಾಡ್ತಾ ಇರಿ.